ಅಮ್ಮ ಯಾಕೋ ಬಾಯಾರಿಕೆ ಆದಂಗೆ ಆಗ್ತಿದೆ. ಹೌದಮ್ಮ, ಒಂದು ಗ್ಲಾಸ್ ನೀರು ಕೊಡೋದಿತ್ತು. ಇಲ್ಲಿವರೆಗೂ ತರೋದೇನು ಬೇಡ, ನಾನೇ ನಿನ್ನ ಜೊತೆ ಬರ್ತೀನಿ. ಹಾಗೆ ಮನೆ ನೋಡ್ದಂಗೂ ಆಗುತ್ತೆ. ಆಗ್ಲಿಂದ ಅಮ್ಮು ಕಾಣ್ತಿಲ್ಲ ಕಣೆ. ನೀನು ಕಂಡ್ರೆ ರೂಮಿಗೆ ಬರೋಕ್ಕೆ ಹೇಳು, ನಿಮ್ಮ ರೂಮ್ಗೆ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರೂಮಲ್ಲಿ ಇರ್ತೀನಿ. ಸರಿ ಅಕ್ಕ. ಮನೆ ತುಂಬ ಚೆನ್ನಾಗಿದೆ. ವಾಸ್ತು ಪ್ರಕಾರನೇ ಕಟ್ಸಿರ್ಬೇಕು ಅಲ್ವಾ? ಗೊತ್ತಿಲ್ಲ ಅಕ್ಕ, ತಾತನ ಕಾಲದ ಮನೆ ಅಂತೆ. ಓ, ಹಾಗಾದ್ರೆ ವಾಸ್ತು ಪ್ರಕಾರನೇ ಕಟ್ಸಿರ್ತಾರೆ. ಕಿಚನ್ ಅಗ್ನಿ ಮೂಲೆಯಲ್ಲೇ ಮಾಡಿಸಿರ್ಬೋದು. ಅಯ್ಯೋ ಅಕ್ಕ, ನಂಗೆ ಕಸ ತೊಳೋ ಮೂಲೆ ಬಿಟ್ರೆ ಯಾವ ಮೂಲೆನೂ ಗೊತ್ತಿಲ್ಲ. ಆದ್ರೆ ಕಿಚನ್ ಕೆಳಗಿದೆ, ಬನ್ನಿ ಹೋಗೋಣ. ಅದಿತಿ, ಚೆನ್ನಾಗಿದೆಯಾ? ಅರೆ ಶಾಲಿನಿ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಹೇಗಿದ್ದೀರಾ? ಯಾವಾಗ ಬಂದ್ರಿ? ಇವಾಗ ಬಂದೆ. ಹೌದಾ? ಅತ್ತೆ ಒಂದು ನಿಮಿಷ, ಇವ್ರಿಗೆ ನೀರು ಕೊಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನೀನು ಮಾತಾಡ್ತಿರು, ನಾನೇ ಹೋಗಿ ತಗೊಂತೀನಿ. ಹಿಡ್ದಿರೋ ಹುಚ್ಚು ವಾಸಿ ಆಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಯಾಕಯ್ಯ ಬಡಪಾಯಿ ಗೌತಮಿಂದ ಬಿದ್ದಿದ್ಯಾ? ಜೂತು ಕಣಯ್ಯ ನೀನು. ಕೈ ನೋಯ್ತಿದೆ, ಕೈ ನೋಯ್ತಿದೆ ಅಂದೆ. ಯಾವಾಗಲೂ ಎಲ್ಲದನ್ನು ನಿನ್ನ ಆ್ಯಂಗಲಲ್ಲೇ ಥಿಂಕ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡ. ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕೊ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ನಾನೇ. ಸಾರಿ, ನೀನು ಬ್ಯುಸಿ ಇದೆಯಾ ಅಂತ ಗೊತ್ತಿರಲಿಲ್ಲ. ನಾನು ನೀರು ಕುಡಿಯೋಕ್ಕೆ ಅಂತ ಬಂದ್ಬಿಟ್ಟೆ. ನಾನು ಆಮೇಲೆ ಬರ್ತೀನಿ ಬಿಡು. ನಿಮ್ಮಮ್ಮ ನೀನು ಹುಡುಕ್ತಿದ್ರು. ರೀ, ಸ್ವಲ್ಪ ನಿಧಾನವಾಗಿ ಹೋಗ್ರಿ. ನೋಡಕೊಳ್ಳೆ ಜೆಂಟಲ್ಮೆನ್ ತರ ಇದೀರಾ. ಲೇಡೀಸ್ ಬಸ್ನ ತೆಗೆದು ನೋಡ್ತಾರೇನ್ರಿ? ಈಗೇನು ಬರ್ತೀಯ ಬರಲ್ವಾ? ಯೋ, ನಿನ್ನಿಂದ ಅಕ್ಕ ಬೇರೇನೋ ಅರ್ಥ ಮಾಡ್ಕೊಂಡು ಹೋದಂಗಿದೆ. ಈಗ ಆಲ್ರೆಡಿ ಬೇಜಾನ್ ಕಿತಾಪತಿ ಆಗೋಗಿದೆ. ಮತ್ತ್ಯಾಕೆ ತಲೆ ತಿಂತ್ಯಾ? ನಾನು ಬರಲ್ಲ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಇರಿಟೇಟ್ ಮಾಡಬೇಡ. ಬಾಯ್ ಮುಚ್ಕೊಂಬಾ. ಎಲ್ಲಿದ್ದಾರೆ ಅಮ್ಮು ಮತ್ತೆ ವೇದಾಂತ್? ಅವರಿಬ್ರು ಅಡುಗೆ ಮನೇಲಿದ್ದಾರೆ. ಒಬ್ರಲ್ಲೊಬ್ರು ಮುಳುಗೋಗಿದ್ದಾರೆ. ಅವನು ಬಂದಿದ್ದಾನಾ? ಎಲ್ಲರೂ ಹಾಳಾಗಿ ಹೋಗಿ. ಅಲ್ಲ, ಅವಳಿಗೇನಾಯ್ತು? ಅವಳು ಸ್ವಲ್ಪ ಹಾಗೇನೆ, ಆಗಾಗ ಸ್ವಲ್ಪ ತಲೆ ಕೆಡ್ತಾ ಇರುತ್ತೆ. ಅವಳು ವಿಷಯ ಬಿಡು. ಸರಿ, ಬಿಟ್ಟೆ. ನನ್ನಿಬ್ರು ಅಣ್ಣಂದ್ರು ನನ್ನ ಮರ್ಯಾದೆ ತೆಗಿಯೋಕೆ ಅಂತಾನೆ ಹುಟ್ಟಿದ್ದಾರೆ ಅನ್ಸುತ್ತೆ. ಏನಾಯ್ತು ಇವಾಗ? ಮೊದಲು ನೀನು ವಿಕ್ಕಿ ಯಾರ ಕೈಗೂ ಸಿಗಾಕೊಳ್ಳೋ ರೀತಿ ಮಾಡಬೇಕು. ಆಮೇಲೆ ನೀನು ವೇದಾಂತ್ ಹತ್ರ ಹೋಗಬೇಕು. ಹಾಗಂತೀರಾ? ವಿಕ್ಕಿ ಯಾರ ಕೈಗಾದ್ರೂ ಸಿಕ್ಕಾಕೊಂಡು ವಿಷಯ ಆಚೆ ಬಂದರೆ ಆರ್ತಿ ವಿಕ್ಕಿ ಮದುವೆ ಈ ಜನ್ಮದಲ್ಲಿ ನಡೆಯಲ್ಲ. ಹೇಯ್, ಕೈ ಬಿಡು. ಬರೀ ನಾನೇನು ಕೈ ಹಿಡ್ಕೊಳ್ಳೋದು, ನೀನು ನಾನು ಕೈ ಹಿಡ್ಕೊಳ್ಳೋದು, ಇದೇ ಆಗೋಯ್ತು. ಡಿಸ್ಕಸ್ಟಿಂಗ್. ಆಹಾ, ಅಪ್ಪಣ್ಣ ಕೈ ಹಿಡ್ಕೊಂಡಿರೋದು ಯಾರು ಅಂತ ನೀನೇ ನೋಡು.
ಮಹಾನುಭಾವ ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ? ಗೌತಮ್ ಒಳ್ಳೆಯವ್ರೆ, ಸ್ವಲ್ಪ ಅರ್ಥ ಮಾಡ್ಕೋ. ಅಪ್ಪಿ ತಪ್ಪಿ ಕೂಡ ಸ್ಕೌಂಡ್ರಲ್ನ ಒಳ್ಳೆಯವನು ಅಂತ ಹೇಳ್ಬೇಡ. ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಪರ್ಚ್ಕೋಬೇಕು ಅನ್ನೋ ಕೋಪ ಬರುತ್ತೆ. ನೀನ್ ಹೀಗೆ ಆಡೋದ್ ನೋಡಿದ್ರೆ ನನಗೂ ಹಾಗೆ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ಪರ್ಚ್ಕೊಂಡ್ರೆ ನನಗೆ ತಾನೇ ಗಾಯ ಆಗೋದು. ಏ ಸುಮ್ಮನೆ ಯಾವಾಗಲೂ ವಟ 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 ಅಂತ ಬಡ್ಕೋಬೇಡ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ. ನಾನು ಬೆಳಗ್ಗೆ ಕಾರಲ್ಲಿ ಬರಬೇಕಾದ್ರೆ ಒಬ್ರು ಲೈಟ್ ಟಚ್ ಆಗಿ ಆಕ್ಸಿಡೆಂಟ್ ಆಯಿತು. ಓಹೋ, ಕಾರ್ನ ಯಾರಿಗಾದ್ರೂ ಗುಚ್ಚದೆ ನಿನ್ ಚಟ ಅನ್ನೋ. ಶಟ್ ಅಪ್. ಮಧ್ಯ ಮಾತಾಡದೆ ಸುಮ್ಮನೆ ಕೇಳಿಸ್ಕೋತೀಯಾ? ಆಯ್ತು ಹೇಳಯ್ಯ. ನಾನು ಕಾರ್ ಹಿಡಿದು ಹೋದೆ. ಈಗೇನು ಹೇಳ್ತೀಯಾ? ನೋಡು, ಈಗಾಗ್ಲೇ ನಾನು ಒಂದ್ಸಲ ನಿನಗೆ ಚಾನ್ಸ್ ಕೊಟ್ಟಿದ್ದೆ, ಬಟ್ ಆಗ ನಿನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಅದೇ ತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಸರಿ, ಈಗಲೂ ಅದೇ ರೀತಿ ಆದರೆ ನಾನು ಇನ್ನು ಯಾವ ಕಂಡೀಷನ್ನು ಹಾಕಿದೆ ನಿಮ್ಮ ಅಕ್ಕನ ಮದುವೆಗೆ ನಿಂಗೆ ಲೀವ್ ಸ್ಯಾಂಕ್ಷನ್ ಮಾಡ್ತೀನಿ. ನೀನು ಅಪ್ಲೈ ಕೂಡ ಮಾಡಬೇಕಾಗಿಲ್ಲ, ಸರಿನಾ? ನಿಜವಾಗ್ಲೂ ನನ್ನ ಲೀವ್ ಅಕೌಂಟಲ್ಲಿ ಒಂದು ಲೀವು ಕಟ್ ಮಾಡದೆ ಸ್ಯಾಂಕ್ಷನ್ ಮಾಡ್ತೀಯಾ? ಮಾಡ್ತೀನಿ. ಭಜ್ರಂಗಿ ಮೇಲೆ ಆಣೆಗ್ಲು? ನಾನು ದೇವ್ರ ಮೇಲೆಲ್ಲ ಹಣ ಮಾಡೋದಿಲ್ಲ. ಈ ವೇದಾಂತ ಒಂದ್ಸಲ ಮಾತು ಕೊಟ್ರೆ ಅಷ್ಟೇ, ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಇದೆಲ್ಲ ಓಕೆ, ಬಟ್ ನಾನೇ ಯಾಕೆ ನಿನ್ ಜೊತೆ ಬರಬೇಕು? ವಿಕ್ಕಿ ಬಾವ ನಿನ್ ಸ್ವಂತ ತಮ್ಮ, ನೀನ್ ಅವ್ರ ಹತ್ರನೇ ಹೇಳ್ಬೋದಲ್ವಾ? ನೀನ್ ಅವರಿಗೆ ಗೌತಮ್ ಹೆಂಡತಿ ಮನೆ ತೋರಿಸ್ಬೋದಲ್ವಾ? ಆ್ಯಕ್ಚುಲಿ ಅದು ಹೋಗ್ಲಿ ಬಿಡು, ನನಗೆ ಗೊತ್ತಾಯ್ತು. ನಿನಗೆ ನನ್ನ ಮೇಲೆ ಲೈಟಾಗಿ ಲವ್ ಆಗಿರಬೇಕು, ಆದರೆ ನೀನು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಅದಕ್ಕೆ ಎಲ್ಲ ಕಡೆ ನಾನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಆಮ್ ಐ ರೈಟ್? ಡ್ಯಾಮ್ ಇಟ್. ಈ ಥರದ ಲೂಸ್ ಟಾಕ್ಸ್ಗಳೆಲ್ಲ ನಿನಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ? ಏನು ಲೂಸ್ ಟಾಕು? ಮತ್ತೆ ಯಾಕೆ ವಿಕ್ಕಿ ಬಾವಂಗೆ ಹೇಳ್ತಿಲ್ಲ? ವಿಕ್ರಾಂತ್ ನಿಮ್ಮ ಅಕ್ಕನ ಪ್ರೀತಿ ಗುಂಗಲ್ಲಿ ಕುರುಡಾಗ್ಬಿಟ್ಟಿದ್ದಾನೆ. ಅವನಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಸೊ ನಿನಗಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೋದು ಅನ್ಕೊಂಡೆ. ಈಗ ನೀವು ಯಾರು ನನ್ನ ಮಾತು ಕೇಳಿದೆ ಮಂಟಪದಲ್ಲಿ ಆ ಗೌತಮ್ ಆರ್ತಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ಹಾಳಾಗೋದು ವಿಕ್ರಾಂತ್ ಜೀವನ. ಅವನದಿಂದ ಎಷ್ಟು ನೋವು ಅನುಭವಿಸ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಲ್ರೆಡಿ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಮತ್ತೆ ಏನಾದರೂ ನನಗೆ ಅರ್ಥ ಆಯ್ತು. ಹಾಗೆಲ್ಲ ಏನೂ ಆಗಲ್ಲ, ಕೆಟ್ಟದೆಲ್ಲ ಯೋಚನೆ ಮಾಡಬೇಡ. ಸರಿ, ನಾನು ಬರ್ತೀನಿ. ಛೀ, ಥು, ವ್ಯಾ. ಹಿಂದೆ ತಿರ್ಕೊಂಡಕ್ಕೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಈ ಡ್ರಾಮಾ ಎಲ್ಲ ಸಾಕು, ಟೈಮ್ ಆಗ್ತಿದೆ, ಹೊರಡೋಣ ಬಾ. ಕ್ಲೀನ್ ಮಾಡ್ಕೊಂಬೇರೆ ಹೋಗ್ಬೇಕು. ನೀವೆಲ್ಲ ಮಾತಾಡ್ತಾ ಇರಿ, ಮನೇಲಿ ಇಷ್ಟು ಕೆಲಸ ಇದೆ. ಅವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ನೋಡ್ಕೊಂಡು ಬರ್ತೀನಿ. ಯಾರಮ್ಮ? ಇನ್ಯಾರು? ಅದೇ ಆ ಬಜಾರಿ ಅಮ್ಮು. ಅಮ್ಮ, ಅವಳು ಅಡಿಗೆ ಮನೇಲಿದ್ಲು, ನಾನು ಕರ್ದೆ, ಬರ್ಬೋದು. ಕೆಳಗಡೆ ಯಾರ ಜೊತೆನಾದ್ರೂ ಮಾತಾಡ್ತಿರ್ತಾರೆ. ಅವಳಿಗೆ ಯಾರಾದರೂ ಮಾತಿಗೆ ಸಿಕ್ಬಿಟ್ರೆ ಈ ಜಗತ್ತೇ ಮರ್ತು ಹೋಗ್ತಾಳೆ. ಅಮ್ಮ ಬಾ ಅಮ್ಮ, ಒಂದು 5 ನಿಮಿಷ ಕೂತ್ಕೋ. ಕೂತ್ರೆ ಕೆಲಸ ಆಗುತ್ತೇನೆ. ಅಮ್ಮ, ಹೀಗೆ ಕೆಲಸ ಅಂತ ಸಿಕ್ಕಾಪಟ್ಟೆ ಓಡಾಡಿ ಕಾಲು ನೋವು ಮಾಡ್ಕೊಂಡ್ರೆ ಮದ್ವೆವರೆಗೂ ಓಡಾಡೋರು ಯಾರು ಹೇಳು? ಬಾ, ನೀನ್ ಕೂತ್ಕೋ ಅಮ್ಮ. ಅಯ್ಯೋ ಕೂತ್ಕೋ. ಅಯ್ಯೋ, ಏನು ಹುಡುಗಿನೇ ನೀನು? ಈಗ ಸಮಾಧಾನ ಆಯ್ತಾ? ಏನ್ ಡೌರಾಣಿನ ನೀನು? ಏನೇ ಏನು? ಸಾಕು ಸಾಕು ಸಾಕು. ಅಮ್ಮ, ನಾ ಮದ್ವೆ ಆದ್ಮೇಲೆ ಮೊದಲನೇ ಸಲ ಈ ತರ ತುಂಬಿದ ಕುಟುಂಬದ ಜೊತೆ ಬೆರೀತಾ ಇರೋದು ಇಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ. ಹೌದಮ್ಮ, ನೀನು ನಮ್ಮ ಮನೆಗೆ ಬಂದಿರೋದು ನಮಗೂ ಖುಷಿ ಆಗ್ತಿದೆ. ನನಗೆ ಯಾರೂ ಇಲ್ಲ ಅಂತ
ಆ ದೇವರು ನಿಮ್ಮನ್ನ ಪರಿಚಯ ಮಾಡಿಸ್ತಾ ಅಂತ ಅನ್ಸುತ್ತೆ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಾವಿದ್ದೀವಿ. ಹೌದು, ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಆರತಿ, ನಿಮ್ಮ ಹುಡ್ಬಿ ಏನು ಕೆಲಸ ಮಾಡೋದು? ಅವರು ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೌದಾ? ನಮ್ಮವರು ಸೇಲ್ಸ್ ಹೆಡ್ಡೆ. ಯಾವಾಗಲೂ ಕೆಲಸ ಅಂತ ಔಟ್ ಆಫ್ ಸ್ಟೇಷನ್ ಹೋಗ್ತಾನೆ ಇರ್ತಾರೆ. ನಾಳೆಯಿಂದ 3 ದಿನ ಹೈದರಾಬಾದ್ ಅಂತೆ. ಏನಮ್ಮ, ನಿಮ್ಮವರು ಅಂತ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನ ಗಂಡನೂ ಹೀಗೆ ಆಗಾಗ ಹೊರಗಡೆ ಹೋಗ್ತಾ ಇದ್ರೆ ಕಷ್ಟ ಆಗಲ್ವಾ? ಆಗುತ್ತೆ ಅಮ್ಮ, ಆದರೆ ಅದು ಈಗೀಗ ಅಭ್ಯಾಸ ಆಗೋಗಿದೆ. ನಮ್ಮ ಯಜಮಾನ್ರಿಗೆ 100 ವರ್ಷ ಆಯಸ್ಸು. ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಅವ್ರದೇ ಫೋನ್ ಬಂತು ನೋಡಿ. ಆಚೆ ಇದ್ರೂ ನಂದೇ ಚಿಂತೆ, ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ. ನೀವೀಗ ರಿಸೀವ್ ಮಾಡಲಿಲ್ಲ ಅಂದರೆ ಕಾಲ್ ಮಿಸ್ ಆಗಿಬಿಡುತ್ತೆ. ರಿಸೀವ್ ಮಾಡಿ. ರೀ, ಹೇಗಿದ್ದೀರಾ? ಏನು ವಿಷಯ? ನೀ ಎಲ್ಲಿದ್ಯಾ ಶಾರದಾ? ಮನೆಗೆ ಬೇರೆ ಮನೇಲೇ ಎಲ್ಲೋ ಮಿಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇರೆ ತಗೋಬೇಕಿತ್ತು. ಮನೆಗೆ ಬರ್ತೀಯಾ? ಹೌದಾ? ಸರಿ ರೀ, ಬರ್ತೀನಿ. ಅದಕ್ಕೂ ಮುಂಚೆ ನನ್ನ ಫ್ರೆಂಡಿಗೆ ಫೋನ್ ಕೊಡ್ತೀನಿ, ಅವರಿಗೆ ಮದುವೆ ವಿಶ್ ಮಾಡಿಬಿಡಿ. ಹಲೋ, ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. ಏನು? ಏನಿಲ್ಲ. ನೀನು ಸ್ವಲ್ಪ ಮಾತಾಡಬೇಕು. ಬಾ. ಎಲ್ಲಿಗೆ? ಬಾರೋ. ಅಣ್ಣ, ಏನು ನಿಮ್ಮ ಅವಸ್ಥೆ? ನೀನು ನೋಡಿದ್ರೆ ಆರ್ತಿನ ಮನೆ ನೋಡ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ವೇದಾಂತ ಅಣ್ಣ ಅಮೂಲ್ಯನ ಜೊತೆ. ಬಾ ನೀನು. ನಾವೆಷ್ಟು ಬೇಗ ಹೋಗ್ತೀವ ಗೌತಮಣ್ಣ ಅಷ್ಟು ಬೇಗ ಬಯಲಾಗುತ್ತೆ. ನಡಿಯಯ್ಯ. ಅಗ್ರಜ ಬಾಳೆಗೊನೆ ಒತ್ಸಿದಲ್ದೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ ಬೇರೆ ಇದೆ. ಛೇ, ಓ ಹೌದಾ? ನನಗೆ ಹೇಳಲಿಲ್ಲ. ಇವಾಗ ಅದು ಮುಖ್ಯನಾ? ಅಣ್ಣ ನಿಜ ಹೇಳ್ರು, ನೀವಿಬ್ರು ಏನಕ್ಕೆ ಬಂದಿದ್ರಿ ಅಂತ. ನಾನು ನಮ್ಮ ಹುಡುಗಿ ನೋಡೋಕೆ ಬಂದೆ. ಅಗ್ರಜ ಅಮೂಲ್ಯನ್ ನಾ ಹೇಳಿದಿಲ್ವಾ ಸಾರ್ಥಕ್, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ. ಅವರಿಬ್ರು ಮುಖ ನೋಡಿದ್ಯಾ? ನಾನು ಹೀಗೆ ಹೇಳಿ ಹೇಳಿ ಉರಿಸ್ತಾ ಇರ್ತೀನಿ, ಬಟ್ ಅಂಥದ್ದೇನೂ ಇಲ್ಲ ಅಂತ ಅನ್ಕೊಳ್ತೀನಿ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ಅವರಿಬ್ಬರ ಮಧ್ಯ ಲವ್ ಹುಟ್ಟೋದು ಚಾನ್ಸೇ ಇಲ್ಲ. ಹಲೋ, ಸಿನಿಮಾದಲ್ಲೆಲ್ಲ ಹೀಗೆ ಲವ್ ಆಗೋದು ಅಲ್ಲ. ನಾನು ಆದಿನ ಜೊತೆ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮು ವೇದಾಂತ್ ಅಮೂಲ್ಯ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ. ಬವಾ, ನನ್ನ ಡ್ರಾಪ್ ಮಾಡೋ ಡ್ಯೂಟಿ ನಿಮ್ಮದೇ ಈಗ. ಹಲೋ, ನಮಸ್ತೆ. ನನ್ನ ಹೆಸರು ಆರ್ತಿ ಅಂತ. ಹಲೋ. ಛೇ, ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಚಾರ್ಜ್ ಹಾಕದೆ ಮರ್ತ್ಬಿಟ್ಟಿದ್ದೀನಿ. ಈಗೇನು ಮಾಡೋದು? ಅಮ್ಮು ಬೇರೆ ಆರ್ತಿ ಕೊಡೋ ಒಡವೆ ಎಲ್ಲ ತಗೊಂಬ ಅಂದಿದ್ದಾರೆ. ನಾನೆಲ್ಲ ಒಡವೆನೂ ಶಾರದಾಗೆ ಕೊಟ್ಟಿದ್ದೀನಿ. ಈಗ ಹೇಗಾದರೂ ಮಾಡಿ ಶಾರದಾಗೆ ಗೊತ್ತಾಗದೇ ಇರೋ ಹಾಗೆ ಆ ಒಡವೆ ಎಲ್ಲ ತಗೋಬೇಕು. ಯಾಕೆ, ಏನಾಯ್ತು? ಕಾಲ್ ಕಟ್ಟಾಯಿತು ಅನಿಸುತ್ತೆ, ತಗೊಳ್ಳಿ. ಹೌದಾ?
ಶಾರದಾ, ನಿಮ್ಮ ಯಜಮಾನ್ರ ಹೆಸರೇನು? ಕಾರ್ಡ್ ಮೇಲೆ ಬರಿಬೇಕಲ್ವ, ಅದಕ್ಕೆ ಕೇಳಿದೆ. ಪ್ರಣವ್ ಅಂತ. ಹೌದಾ? ಹೆಸರು ತುಂಬ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರನ್ನ ಭಗವಂತ ಚೆನ್ನಾಗಿಟ್ಟಿರಲಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಮಾ. ಆರ್ತಿ ಗೌತಮ್ ಮದುವೆ ಆದಮೇಲೆ ಮೊದಲನೇ ಸರ್ತಿ ಮನೆಗೆ ಊಟಕ್ಕೆ ಕರಿತೀವಲ್ಲ, ಆಗ ನಿನ್ನನ್ನು ನಿನ್ನ ಗಂಡನ್ನು ಕರಿತೀನಿ. ಖಂಡಿತ ಮನೆಗೆ ಬರಬೇಕು, ಸರಿನಾ? ಖಂಡಿತ ಬರ್ತೀವಿ ಮಾ. ಇವತ್ತು ಅವ್ರಿಗೆ ಕೆಲಸ ಇಲ್ಲ ಅಂದಿದ್ರೆ ಇವತ್ತೇ ಕರ್ಕೊಂಡು ಬರ್ತಿದ್ದೆ. ಅಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಯಾಕಮ್ಮ ಅವಸರ? ನಮ್ಮವ್ರು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತ್ಬಿಟ್ಟಿದಾರಂತೆ. ಅರ್ಜೆಂಟಾಗಿ ನಾನು ಹೋಗಲೇಬೇಕು. ನಾನು ಹೋಗಲಿಲ್ಲ ಅಂದರೆ ಅವ್ರಿಗೆ ಲೇಟ್ ಆಗುತ್ತೆ. ಹೌದಾ? ಸರಿನಮ್ಮ, ಬಾ, ನಿನಗೆ ಕುಂಕುಮ ಕೊಡ್ತೇನೆ. ಸರಿಮ್ಮ, ನಾನು ಹೊರಡ್ತೀನಿ. ಹೇಳ್ದೆ ನನ್ನ ರಾಣಿಲೇ ಬರೋಣ ಅಂತ. ನೀನೆಲ್ಲಿ ಕೇಳ್ತೀಯ? ಯಾವಾಗಲೂ ನನ್ನ ಹಡ್ಗೆನಂತ ಕಾರೇ ಇರಬೇಕು ಅಂತ್ಯ. ಈಗ ಏನಾಯ್ತು ಅಂತ ಬಡ್ಕೋತಿದ್ಯಾ? ಯಲಂಕದಲ್ಲಿ ಕಾರ್ ಪಾರ್ಕ್ ಮಾಡಿ ಶ್ರೀಲಂಕಂಗೆ ನಡ್ಕೊಂಡು ಬಂದಂಗಾಯ್ತು. ನೀನು ನಿನ್ನ ಕಂಪ್ಯಾರಿಸನ್ಸ್ ದೊಡ್ಡ ಬುದ್ಧಿವಂತೆ ಥರ ಆಡೋದಕ್ಕೆ ಹೋಗ್ಬೇಡ. ನನ್ನ ಕಾರ್ನ ಅಲ್ಲಿ ಪಾರ್ಕ್ ಮಾಡದೆ ಬಂದಿದ್ರೆ ಗೌತಮ್ಗೆ ಗೊತ್ತಾಗಿ ಅವ್ನ ಹೆಂಡತಿ ಜೊತೆ ಎಸ್ಕೇಪ್ ಆಗಿರೋನು. ಹಲೋ, ಪದೇ ಪದೇ ಗೌತಮ್ ಹೆಂಡತಿ ಅಂತ ಹೇಳ್ಬೇಡ. ಅವಳು ಗೌತಮ್ ಹೆಂಡ್ತಿನೇ. ಹಲೋ, ಆರೋಪಿಗೂ ಅಪರಾಧಿಗೂ ಡಿಫ್ರೆನ್ಸ್ ಇದೆ. ಇನ್ನು ಏನು ಡಿಸೈಡ್ ಆಗಿಲ್ಲ. ಆ್ಯಂಡ್ ನೀನು ಅನ್ಕೊಂಡಾಗ ಏನು ಇರೋದೂ ಇಲ್ಲ. ಮತ್ತೆ ಯಾಕೆ ಬಂದೆ? ಹೋಗೋ ಕೆಲಸ ಆಗಲ್ಲ ಅನ್ನೋ ಗ್ಯಾರಂಟಿ ಮೇಲೆ. ಕೆಲಸ ಆಗಿಲ್ಲ ಅಂದರೆ ಮದ್ವೆಗೆ 1 ವಾರ ರಜೆ ಸಿಗುತ್ತಲ್ಲ, ಅದಕ್ಕೆ. ಹಾಗೆ ಆಗುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಸಂಜೆ ನಮ್ಮ ಮನೇಲಿ ಮೆಹಂದಿ ಪ್ರೋಗ್ರಾಮ್ ಇದೆ, ನಾನು ಹೋಗಬೇಕು. ನಿಂತ್ಕೊಳ್ರಿ. ಏನೇ? ನಾನೊಬ್ಳೆ ಎಷ್ಟು ಅಂತ ಕಷ್ಟಪಡೋದು, ನೀವು ಮಾತ್ರ ಹೆಗಲ್ ಮೇಲೆ ಟವಲ್ ಹಾಕೊಂಡು ಸುಮ್ಮನೆ ಓಡಾಡ್ತಾ ಇರಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಿನಗೇನಾಯ್ತು? ನನ್ನನ್ನು ಯಾಕೆ ಬೈತಾ ಇದೆಯಾ? ಮನೆ ಯಜಮಾನ ಹೆಗಲ್ ಮೇಲೆ ಒಂದು ಟವಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀನೇ ಕೊಟ್ಟಿದ್ದು, ಹಾಕೊಂಡು ಓಡಾಡ್ತಾ ಇದ್ದೀನಪ್ಪ. ನಾನು ಹೇಳಿದ್ರೆ ಇದು ಮಾತ್ರ ಚೆನ್ನಾಗಿ ನೆನಪಿದೆ ನಿಮಗೆ. ಆದರೆ ಇವತ್ತು ಬಳೆ ಶಾಸ್ತ್ರನೂ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಬಳೆಗಾರ ಬರಬೇಕು ಅನ್ನೋದು ಮಾತ್ರ ಮರ್ತು ಹೋಯ್ತು ಅಲ್ವಾ? ಹೇಳಿದ್ದೆ ಕಣೆ, ಇನ್ನೂ ಬಂದಿಲ್ವಾ? ಅದಕ್ಕೆ ಟೆನ್ಷನ್ ಆಗಿರೋದು. ಫೋನ್ ಆದರೂ ಮಾಡ್ರಿ. ಫೋನ್ ನಂಬರ್ ಇಲ್ಲ ಕಣೆ. ರಾಜೀವ್ ಅಣ್ಣಂಗೆ ಪರಿಚಯದವನವನು. ರಾಜೀವ್ ಅಣ್ಣಂಗೆ ಹೇಳಕ್ಕೆ ಕೇಳಿದ್ದೆ. ಆದ್ರೆ ಈಗ ಹೊತ್ತಾಗ್ತಿದೆ. ಬಳೆಗಾರ ಬರ್ದಿದ್ರೆ ಏನು ಮಾಡೋದು? ಹೌದು ಮಂಜು, ಶಾಸ್ತ್ರ ಆಗಲೇಬೇಕಲ್ವಾ? ತುಂಬ ಲೇಟ್ ಆದರೆ ಚೆನ್ನಾಗಿರಲ್ಲ. ಆದಷ್ಟು ಬೇಗ ಏನಾದರೂ ವ್ಯವಸ್ಥೆ ಮಾಡಿಬಿಡಿ. ಇರಿ, ರಾಜೀವ್ ಅಣ್ಣಂಗೆ ಫೋನ್ ಮಾಡ್ತೀನಿ. ಬಾವ, ಯಾಕೆ ನಮ್ಮ ಅತ್ತೆ ಮಾವ ಟೆನ್ಷನಲ್ಲಿರಂಗೆ ಕಾಣಿಸ್ತಾರೆ? ಬಳೆ ಶಾಸ್ತ್ರ ಆಗಬೇಕಂತೆ, ಬಳೆಗಾರನೇ ಬಂದಿಲ್ಲ, ಅದಕ್ಕೆ. ಅಯ್ಯೋ, ಈಗ ಅವ್ನು ಬಂದಿಲ್ಲ ಅಂದರೆ ಏನಾಗುತ್ತೆ? ಇನ್ನೇನಾಗುತ್ತೆ, ಶಾಸ್ತ್ರ ಕ್ಯಾನ್ಸಲ್ ಮಾಡಿಸ್ತಾರೆ. ಅನಿವಾರ್ಯ, ಬೇರೆ ವಿಧಿನೇ ಇಲ್ಲ. ನೋನೋ, ನನ್ನ ಆರ್ತಿ ಮದುವೆಯಲ್ಲಿ ನಡಿಬೇಕಾದ ಶಾಸ್ತ್ರ ಎಲ್ಲ ನಡಿಬೇಕು. ಅವ್ರಿಗೋಗಿ ಹೇಳಿ ಬಳೆಗಾರ ಬರ್ತಾನೆ ಅಂತ. ಬಳೆಗಾರ ಬರ್ತಾನ? ಏನು ಹೇಳ್ತಿದ್ಯಾ ವಿಕ್ರಾಂತ್? ಅವನ ನಂಬರ್ ಕೂಡ ಇಲ್ವಂತೆ. ಈಗ ಹಸ್ವಾಗ್ತಿದೆ. ನಿನ್ ಕಾನ್ಫಿಡೆನ್ಸ್ನ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಅದೇನೋ ತಾಜ್ ಮಹಲ್ ತೋರಿಸ್ತೀನಿ ಅಂದಲ್ಲ, ಬೇಗ ದರ್ಶನ ಮಾಡಿಸು. ಇದೇ ರೋಡಲ್ಲಿರೋದು ಅಂತ ಗೊತ್ತು, ಬಟ್ ಯಾವ ಮನೆ ಅಂತ ಗೊತ್ತಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅಂದಂಗೆ ನಿನ್ ಜೊತೆ ನಿನ್ನ ನಂಬಿ ಬಂದಲ್ಲ, ನನಗೆ ನಾನೇ ಹೊಡ್ಕೊಳ್ಬೇಕು. ಧಾರಾಳವಾಗಿ ಹೊಡ್ಕೊ, ನಂದೇನು ಅಭ್ಯಂತರ ಇಲ್ಲ. ಲುಕ್ ಎಲ್ಲ ಕೊಡ್ಬೇಡ. ನಿನಗೆ ಕೆಲಸ ಇದೆ ಅಂತ ಇಲ್ಲಿ ಕರ್ಕೊಂಬಂದೆ. ಗೊತ್ತಿಲ್ಲ, ಗುರಿ ಇಲ್ಲ, ಹೇಗಯ್ಯ ಹೊಡ್ಕೋದು? ನಾನು ಒಳಗೆ ಗೊತ್ತಿಲ್ಲದಿರೋ ಹಾಗೆ ಅವಳು ಫೋಟೋ ತೊಗೊಂಡಿದ್ದೀನಿ. ತೋರಿಸಿ ಯಾರಿಗಾದ್ರೂ ಕೇಳಿದ್ರೆ ಅವ್ರ ಮನೆ ಯಾವುದು ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ಡೆಡ್ ಎಂಡ್, ಸೊ ಇಲ್ಲೇ ಎಲ್ಲೋ ಇರಬೇಕು. ಇಷ್ಟೆಲ್ಲ ಗೊತ್ತಿದ್ದು ಭಾಷಣ ಬಿಗಿಯೋಬೋದು, ಯಾರನ್ನಾದ್ರೂ ಕೇಳುತ್ತಾನೆ. ಲೇಡೀಸ್ ಫೋಟೋ ತೋರಿಸಿ ಅವ್ರ ಮನೆ ಇಲ್ಲಿ ಅಂತ ಕೇಳಿದ್ರೆ ಪೋರ್ಕೆ ಅಂದ್ಕೊಳ್ತಾರೆ ಅಂತಾನೆ ನೀನು ಇಲ್ಲಿ ಕರ್ಕೊಂಬಂದಿದ್ದು. ನಿನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ ಬಿಡು. ವಾಟ್? ಏನಂದೆ? ಏನಿಲ್ಲ, ಜೆಂಟಲ್ಮ್ಯಾನ್ ಅಂದೆ. ತಗೋ, ಕಲ್ಲಿನ ಬೇಕಾದ್ರೂ ಮಾತಾಡಿಸ್ತಿಲ್ಲ. ಇಲ್ಲಿನ ಜನಗಳಿಗೆ ಫೋಟೋ ತೋರಿಸಿ ಅವಳ ಮನೆಯಲ್ಲಿದೆ ತಿಳ್ಕೊ.